ಹೋಗೋ ನಿಮ್ಮವನ ಯಾಕ್ರಲೆ ಕಸ್ಬಿ ಕೆಟ್ಟ ಹೆಸರು ತರ್ತೀರಿ? ಹಲ್ಕ ನನ್ನ ಮಕ್ಕಳ, ಮಿಂಡ್ರಿ ನನ್ನ ಮಕ್ಕಳ, ಅಷ್ಟೊಂದ್ ತಾಕತ್ತಿಲ್ಲ ಅಂದ್ಮೇಲೆ ಹತ್ಬಾರ್ದಪ್ಪ ಗಾಡಿನ. ರಟ್ಟೆಯಾಗ ಬಲ ಇಲ್ಲ, ಕಾಲ್ನಾಗ ಬಲ ಇಲ್ಲ, ಕೊನೆಗೆ ಎದೆಯಾಗಂತೂ ದಮ್ ಇಲ್ಲೇ ಇಲ್ಲ ಹಲ್ಕ ನನ್ನ ಮಕ್ಕಳಿಗೆ. ಒತ್ತಾಕು ಬರಂಗಿಲ್ಲ, ಎತ್ತಾಕು ಬರಂಗಿಲ್ಲ, ಕೊನೆಗೆ ಹತ್ತಾಕು ಬರಂಗಿಲ್ಲ. ನಾ ಮರ್ದ ನನ್ನ ಮಕ್ಕಳು ಲೇ ಲೇ ಸರಿಯಾಗಿ ಹಾರ್ನ್ ಹೊಡಿಯಕ್ ಬರ್ದಿದ್ಮೇಲೆ ಯಾಕ್ರಲೆ ಗಾಡಿ ಹತ್ತೋ ಕೆಲ್ಸ? ಹಲ್ಕ ನನ್ನ ಮಕ್ಕಳ, ಬೇವಾರ್ಸಿ ನನ್ನ ಮಕ್ಕಳ ತಂದು. ಲೇ ಲೇ ಕಾಶಿ, ಯಾರಿಗೋ ನೀ ಅಂತಿರೋದು? ನೋಡಲೆ ನೋಡ್, ಅವ್ ಮಾಡಿದ ಕೆಲಸ ನೋಡ್ದೇನ? ಯಾರೋ ಏನ ನಿನ್ ಕತ್ತಿ? ಅವನೇ ನನ್ನ ಹಂಗಿನ ಡ್ರೈವರ್. ಗಾಡಿ ನಿಲ್ಲಿಸ್ದ, ಜೋರಾಗಿ ಹೊಡೆದ ಹಾರ್ನ್. ಹೊಡಿಲಿ, ನಾನು ಬೇಡ ಹಂಗಿಲ್ಲ. ಆದ್ರೆ ಹತ್ಸದ್ನ ಆಸೊಂದ್ ಹೆಣ್ಮಕ್ಳು ನಿಂತಾರ, ಒಬ್ಳನ್ನ ಕೊನೆಗೊಂದು ಮುದುಕಿನಾದ್ರ ಪಿಸಕ್ಕಂದ ಪುಸಕ್ಕಂತ ಹೊಂಟದ. ಅವನ್ ಜನ್ಮಕ್ಕೆ ಬೆಂಕಿ ಇತ್ತ, ಬೇವಾರ್ಸಿಗಳು ತಗೊಂಡ್ ಬಂದ. ಲೇ ಹೋಗ್ಲಿ ಬಿಡು, ನಿನ್ಗೇನೀಗ? ಯಾಕೆ ಹಂಗ ಮೈಯಾಗೆ ದೆವ್ವ ಬಂದವ್ರ ಹಂಗ ಹಾರಾಡ್ತಿ? ಹಾರಾಡ್ದ ಏನಲೇ? ಅಲ್ಲಲೇ, ನಾವು ಗಾಡಿ ಹೆಚ್ಚಾಗಿ ಓಡಿಸೋದು ಯಾವಾಗಲೇ? ಹೆಚ್ಚಾಗಿ ರಾತ್ರಿನಾಗೆ. ಹೌದಲ್ಲ? ರಾತ್ರಿ ಗಾಡಿ ಓಡಿಸುವಾಗ ಏನ್ ಮಾಡ್ತೀವಿ? ಗಾಡಿ ಹೆಂಗ್ ಓಡಿಸ್ತೀವಿ? ಮೊದ್ಲು ಫಸ್ಟ್ ಗೇರು, ಆಮೇಲೆ ಸೆಕೆಂಡ್ ಗೇರು, ಥರ್ಡ್ ಬೀಳುತ್ತಾ ಫೋರ್ತ್ ಗೇರ್ ಹಾಕೊಂಡು ಟಾಪ್ ನಾಗೆ ಫುಲ್ ಸ್ಪೀಡ್ ಆಗಿ ನುಗ್ತೀವಿ. ಬರೋಬ್ಬರಿ ಮಗನೇ, ಬರೋಬ್ಬರಿ. ಹೌದು, ಕೆಲವು ಜಾಗದಾಗ ಲೈಟ್ ನ ಡಿಮ್ ಅಂಡ್ ಡಿಪ್ ಮಾಡ್ತೀವಿ. ಯಾಕ? ನಮಗೆ ಅಂತ ಕಾದ್ ನಿಂತಿರ್ತಾರಲ್ಲ, ಮರೆತು ಬಿಡದಾಗೆ ರಸ್ತೆ ಬದಿಯಾಗೆ ಅವ್ರನ್ನ ಬರ್ರಪ್ಪು ಅಂತ ಕರೆಯಾಕೆ ಸಿಗ್ನಲ್. ಅಲ್ಲಲ್ಲೇ ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಿ? ಲೈಸೆನ್ಸ್ ಕೊಡೋ ಬ್ರೇಕ್ ಇನ್ಸ್ಪೆಕ್ಟರ್ ಪ್ರಶ್ನೆ ಕೇಳದಂಗೆ. ಗೊತ್ತೈತಲೇ ಮಗನ, ನಿನಗೆ ಲೈಸೆನ್ಸ್ ಬಂದಾವು. 30 ವರ್ಷ ಆಯ್ತು, ಇನ್ನೂ ಬಂದಿಲ್ಲ ಅಂದ್ರೆ ಹ್ಯಾಂಗಪ್ಪ? ಲೈಸೆನ್ಸ್ ಬಂದಾವು, ಸರ್ವೀಸು ಆಗ್ಯಾವ ಮಗನೇಲೇ. ನೀ ಹಣ್ಣಿಗೆ ಬಂದಿಯಲೇ ಬುಗುಡಿ, ನೀ ಹಣ್ಣಿಗೆ ಬಂದಿ. ಲೇ 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 ಏನ್ಲೇ ಅದು? ಅದು ರುಬ್ಬೋ ಮಿಷಿನೋ ಯಪ್ಪ. ಹೊಗ್ಗಲೇ, ರುಬ್ಬೋ ಮಿಷಿನ್ ಅಲ್ಲಲೇ, ಪೆಟ್ರೋಮ್ಯಾಕ್ಸ್ ಅಲೇ, ಪೆಟ್ರೋಮ್ಯಾಕ್ಸ್. ಹೌದು, ಸಂಜೆ ಮುಂದೆ ಅಂಗಡಿ ಅವ ಪಂಪ್ ಹೊಡೆದು ಹಚ್ತಿದ್ದಲ್ಲ, ಆ ಪೆಟ್ರೋಮ್ಯಾಕ್ಸ್ ಏನು? ಅದು ಲೈಟ್ ಅಲ್ಲೇ ಮಗನೇ, ಲೈಟ್. ಅದು ಬೆಳಕ್ ಮಾಡೋದು. ಮತ್ಯಾವ್ದು? ಕತ್ಲ್ ಮಾಡೋ ಪೆಟ್ರೋಮ್ಯಾಕ್ಸ್ ಬೇರೆ ಐತೇನು? ಅಲ್ಲಲೇ, ನೀ ಹೇಳೋದು ಕತ್ತಲಿಗೆ ಬೆಳಕ್ ಕೊಡೋದು, ನಾನ್ ಹೇಳೋದು ಬುದ್ಧಿಗೆ ಮಿಂಚೊಡಿಯೋದು. ನೋಡ್ತೀನಿ ಅದು ಬಣ್ಣ. ಅಯ್ಯೋ ಹೋಗೋ ನೀನವನ, ನಾ ಏನು ಅಂತಿದ್ನಲ್ಲೋ, ಇದು ನಾನೇ ಪೆಟ್ರೋಮ್ಯಾಕ್ಸ್ ಅಂದಿದ್ದು. ಅಲ್ಲೋ, ನೀ ದಿನಕ್ಕೊಮ್ಮೆ ಒಂದೊಂದ್ ಹೆಸರಿಟ್ರೆ ನಂಗೆ ಹೆಂಗಪ್ಪ ತಿಳಿಬೇಕು? ಒಮ್ಮೆ ಮಿಷಿನ್ ಅಂತ್ಯ, ಇನ್ನೊಮ್ಮೆ ಗಾಡಿ ಅಂತ್ಯ, ಮತ್ತೊಮ್ಮೆ ಮಾಲು ಬುಗುಡಿ ಕಪಾಟು, ಇನ್ನೊಮ್ಮೆ ಹೆಚ್ ಪಿ ಇದ್ಯಾವ್ದಲೇ ಹೊಸ ಹೆಸರು? ಇಷ್ಟು ತಿಳಿಲಿಲ್ಲೇನು? ಹೆಚ್ ಪಿ ಅಂದ್ರೆ ಹಾಸಿಗೆ ಪಾರ್ಟ್ನರ್, ಈಗ ಪೆಟ್ರೋಮ್ಯಾಕ್ಸ್ ಅಂತ್ಯ. ಏಯ್, ಕಾಲ ಬದಲಾದಂಗ ಹೆಸರು ಬದಲು. ರಾತ್ರಿಗೊಂದ್ ಹೆಸರು, ಸಂಜಿಗೊಂದ್ ಹೆಸರು, ಮುಂಜಾಲೆ ಬೇರೇನೋ ಹೆಸರು. ಅದು ನಂಗೆ ಗೊತ್ತಿಲ್ಲಪ್ಪ. ನೋಡು, ಮುಂಜಾಲೆ ಮಗಳಾಗಿ, ಸಂಜೆ ತಂಗಿಯಾಗಿ, ರಾತ್ರಿ ಅವಳೆ ಪೆಟ್ರೋಮ್ಯಾಕ್ಸ್ ಆಗಿ ಬೆಳಕು ಕೊಡ್ತಾಳೆ. 2 ದಿನದಿಂದ ಗಾಡಿ ಓಡ್ದೆ, ನಿನ್ ತಲೆ ಕೆಟ್ಟೈತಿ, ಸ್ವಲ್ಪ ಹಾಕೋ, ಎಲ್ಲ ಸೊರಿ ಹೋಗ್ತಾವು. ಮುಚ್ಚಲೆ ಬಾಯ್ನ. ಬಾಯಿ ಮುಚ್ಚಿದ್ರೆ ಹಾಕೋದ್ ಹೆಂಗಪ್ಪ? ನಾ ಹಾಕ್ತೀನಿ ತಡಿ. ಹಿಂಗ ಸುರಿದು ಗಬ್ಬು ವಾಸನೆ. ಯಾವ್ದೋ ಇದು ಬ್ರ್ಯಾಂಡು? KKBS ಅಂದ್ರೆ ಕರ್ನಾಟಕ ಕಳ್ಳಬಟ್ಟಿ ಸಾರಾಯಿ ಗ್ರಾಮೋದ್ಯೋಗ ಕಂಪ್ನಿದು. ಸಾರಾಯಿನ? ಚಿಚಿ, ನನಗಿದೆಲ್ಲ ಆಗಲ್ಲ. ನಾನೇನು ಬ್ರಾಂದಿ, ವಿಸ್ಕಿ, ರಮ್ಮು ಕುಡಿಯೋನು. ಹೋಗ್ಲಿ ಬಿಡು, ನಿನಗೋಸ ಕಂಪ್ನಿ ಕೊಡ್ತೀನಿ. ಅಲ್ಲಲೇ ಮಗನ, ನಾನು ಲಾರಿ ಡ್ರೈವರ್, ನನಗೇ ನಡೀತೈತಿ ಮಗನ. ಕ್ಲೀನರು ನಿನಗೆ ನಡೆಯಂಗಿಲ್ಲ. ನಡೀದಿದ್ರು ನಡೆಸ್ತೀನಿ. ಕ್ಲೀನರ್ ಅಂದ್ಮೇಲೆ ಎಲ್ಲ ಕ್ಲೀನ್ ಆಗಿರ್ಲಿ ಅಂತ ಅಂದೆ. 80, 90, 100 ಹಾಕು, ಇನ್ನು ಹಾಕು, ಪೂರ್ತಿ ಹಾಕು. ತಗೋ ಮಗನ, ಹೆಂಗೈತಿ? ಹೋಗೋ ಇವನವನ
ಲೇ ಲೇ ಮಿಂಡ್ರಿ ನನ್ನ ಮಗನೇ, ಒಂದೇ ಸರ್ತಿಗೆ ಎತ್ತಿದ್ಯಲ್ಲೋ. ನಾ ಹಾಗೆ ನಾ ಒಮ್ಮೆ ಶುರು ಹಚ್ಚಿದ ಅಂದ್ರೆ ಪೂರ್ತಿ ಖಾಲಿ ಮಾಡೇ ಇಡೋದು ಗ್ಲಾಸ್ನ. ನೆಂಚ್ಕೊಳಕ್ಕೆ ಮಟನ್ ಚಿಕನ್ ಬೇರೇನು ಬ್ಯಾಡೇನು? ದೋ ಚಿಕನ್ ಮಸಾಲ. ಲೇ ನಾಗ್ಯ, ಇದು ಮನಿ, ನಮ್ ಮನಿ, ಹೋಟೆಲ್ ಅಲ್ಲಲೇ ಮಗನ. ಓಹೋ ಮನಿ. ಮಾಮಿಯಲ್ಲೋ ಸಗಣಿ ತಿನ್ನಕ್ ಹೋಗ್ಯಾಳ. ಅದ್ನೂ ತಿಂತಾಳ ನಿಮ್ ಮಾಮಿ? ಇನ್ನೊಂದು ತಿಂತಾಳ. ತಿಂದೆ ನಮ್ ಮನೆ ಹಿಂಗಾಗಿರೋದು, ದರಿದ್ರ ಮುಂಡೆದು. ಸಾಕ್ ಸುಮ್ನಿರೋ. ಮಾಮಿ ನಿನ್ಗೇನೋ ಕಡಿಮೆ ಮಾಡಿದ್ದಾಳೆ? ಏನೇನು ಕಡಿಮೆ ಮಾಡಿಲ್ಲಪ್ಪ, ಏನೇನು ಕಡಿಮೆ ಮಾಡಿಲ್ಲ. ಆದ್ರೆ ಮರ್ಯಾದಿನ 3 ಕಾಸಿಗೆ ಹರಾಜ್ ಹಾಕ್ಸಿ ನಮ್ ಮಾವನ ಜೈಲಿಗೆ ಕಳಿಸಿ ನನ್ನ ಲಾರಿ ಡ್ರೈವರ್ ಆಗುವಾಗ ಮಾಡಿದ್ಲು. ಕಾಶಿ ಏನಂತಿ? ಅದೊಂದು ದೊಡ್ಡ ಕತಿ. ನಾಗ್ಯ, ನಮ್ಮ ಮಾವ ಒಳ್ಳೆಯವ, ಸಂಭಾವಿತ. ಹೌದು. ಆದ್ರ ಮಾಮಿ ಅದಳಲ್ಲ, ಹೊಲಕ್ಕ ಹರಾಮಿ ಸೂಳೆ. ಮಾಮಿಗೆ ನಮ್ಮ ಮಾವ ಯಾವತ್ತೂ ಕಡಿಮೆ ಮಾಡಿರ್ಲಿಲ್ಲಲೇ. ಡ್ರೈವರ್ ಆದ್ರು ಮನೆ ಮಠ ಅಂತ ಮಾಡಿದ್ದ. ಮಾಮಿಗ್ ಮೈಯಾಗಿನ ತಿಂಡಿಯಲೆ ಮಗನ ತಿಂದ ಸೊಕ್ಕು ತೊಟ್ಟಿ ಬುದ್ದಿನ ತೋರ್ಸೇ ಬಿಟ್ಲು. ಮಾಮ ಸುಮ್ನಿದ್ನ? ಎಂಥ ಗಂಡ್ಸಲೆ ಅವನು. ತನಗೆ ಎಷ್ಟೇ ಕಷ್ಟ ಆದ್ರೂ ಇನ್ನೊಬ್ರಿಗೆ ನೋವಾಗಬಾರ್ದು ಅನ್ನವ ನಮ್ಮ ಮಾವ. ಒಂದಿನ ಕೆಲ್ಸ ಮುಗಿಸಿ ಮನೆಗ್ ಬಂದಾಗ ಏನಾಗ್ಯ ನೋಡಬಾರ್ದು ನೋಡ್ನಲೇ ನಮ್ಮ ಮಾವ. ಹಂಗಂದ್ರೆ ಏನಲ್ಲೇ? ಮಾಮಿ ಅದಳಲ್ಲ ಅವಳವನ ಇನ್ನೊಬ್ಬನು ಕೂಡ ಮಕ್ಕೊಂಡಿದ್ಲ. ಹುಡುಗೋಲ್ ಇರ್ಲಿಲ್ಲ ಮನೆಯಾಗ. ತಲೆ ಕೆಡ್ತು ನಮ್ಮ ಮಾವಗ. ಪುನಃ ಲಾರಿ ಹತ್ದ, ಓಡಿಸ್ದ, ಸಿಕ್ಕವ್ರ ಮೇಲೆ ಹಾಯಿಸ್ದ. ಕೇಸಾತು, ಜೇಲಾತು ನಮ್ಮ ಮಾವಂಗ. ಆಗ ನಾನು ಹುಡುಗ, ಮುಂದೆ ಆದ್ಮಿ ಕ್ಲೀನರ್. ನೀನು ನನ್ನ ಹಂಗೆ ಕ್ಲೀನರ್ ಆಗಿ ಸೀಟಿಗೆ ಬಂದವನು ಅನ್ನೋ. ನಾನು ನೋಡಕ್ ಹತ್ತೀನಿ, ನಿನ್ನ ಮಾಮಿ ಚೈನಿ ಭರ್ಪೂರ್ ನಡ್ದೇ ಐತಲ್ಲ. ನಡ್ಸ್ಯಾಳ. ಯಾಕಂದ್ರ ಅದಾನಲ್ಲ ಮಾಮಿ ಮಿಂಡಗಾರ ಭೀಮ್ರಾವ್, ಕೊಡ್ತಾನ ನಡೀತೈತಿ. ಆ ಹೊಲಸ್ನಾಗಿಂದು ನನ್ನ ಜನ್ಮಕ್ಕ ಬ್ಯಾಡ ಅಂತ ನಾನ್ ಲಾರಿ ಡ್ರೈವರ್ ಆದ್ನಿ. ಈಗ ಡ್ರೈವರ್, ಲಾರಿ ಡ್ರೈವರ್, ಕಾಶಿರಾಮ್ ಡ್ರೈವರ್. ಬಗ್ಗಸ್ಲಾ ಇನ್ನೊಂದು 100? ಹಾಕು ಮಗನೇ ಹಾಕು. ನಾಗ್ಯ, ನಮ್ಮ ಮಾವ ಬಂಗಾರದಂತ ಮಾತು ಹೇಳ್ತಿದ್ದ. ಏನಂತ? ಗಾಡಿನ ಹೆಂಗ್ ಬೇಕಾದ್ರೂ ಓಡಿಸು, ಆದ್ರೆ ಕುಡ್ದು ಮಾತ್ರ ಓಡಿಸ್ಬೇಡ ಅಂತ. ಅಡ್ಕಸ್ಬಿ ನನ್ನ ಮಗ ನಿನ್ ಮಾವ. ಯಾಕಲ್ಲ ಮಗನ? ಕುಡ್ದು ಓಡಿಸ್ಬೇಕಲ್ಲ ಗಾಡಿನ. ಯಾಕೆ? ಯಾಕಂದ್ರೆ ಕುಡಿತೇವ, ಉರುಪ್ ಬರ್ತೈತಿ. ಹೌದು. ಆ ಉರುಪ್ನಾಗ ಹತ್ತೀವಿ ಗಾಡಿನ. 2 ಕೈಯಾಗಿ ಗಟ್ಟಿಯಾಗಿ ಸ್ಟೇರಿಂಗ್ ನ ಹಿಡ್ಕೊಂಡು ಅವನ ಎಕ್ಸಲೇಟರ್ ಕೊಟ್ಟ ಅಂದ್ರೆ ಹಳ್ಳ ತಿಣ್ಣೆ ಕಾಣಂಗಿಲ್ಲ, ಓಡ್ಸೋದೇ ಓಡ್ಸಿದ್ದೆ. ಓಡ್ಸು ಮಗನ. ಮಧ್ಯ ಹಂಸ ಸಿಕ್ಕಿದ್ರೆ ಜಂಪ್ ಆಗತ್ತೆ, ಜಂಪ್ ಆದ್ರೆ ಜಾರ್ ಹೋಗುತ್ತೆ. ಮಗನ ಅನುಭವ ಹಲಕ ನನ್ನ ಮಗನಿಗೆ ಅನುಭವ. ಲೇನಾಗ್ಯ, ನಿನಗೆ ಜಾಸ್ತಿ ಆಗ್ತಿದೆ, ಕಂಟ್ರೋಲ್ ತಪ್ಪಿದೆ ಮಗನ. ಎಷ್ಟ್ ಹಾಕುದ್ರು ಮನುಷ್ಯನ ಮನಸ್ಸು ಲೋಡಾದ ಮಾಲ್ ಟ್ರಕ್ ನಂಗಿರ್ಬೇಕಲ್ಲೇ. ಗೊತ್ತೈತಿ, ನನಗ್ ಗೊತ್ತೈತಲೇ ನಿನ್ನ ಮನಸ್ಸು ಮಗನ. ಲಾರಿ ಹೋಗ್ತಿರುವಾಗ ನಿನ್ನ ಮನಸ್ಸೆಲ್ಲ ರಸ್ತೆ ಬದಿಯಾಗಿ, ಲಾರಿ ನಿಂತ ನಿನ್ನ ಜಳಕ ಮುಗಿಯೋರ್ಗು ನಾ ಲಾರಿಲೆ ಶಿವ ಅನ್ಕೋತಾ. ಇನ್ನೇನೈತೋ ಜೀವನದಾಗೆ ನಾಗ್ಯ, ಇನ್ನೇನೈತಲೇ. ಹಣ ಸಂಪಾದನೆ ಮಾಡೋದು, ಸಿಕ್ಕಿದ ಹುಡುಗಿಯರ್ ಸಂಘ ಮಾಡಿ ಮಂಗ ಮಾಡಿ ಚಲ್ ಹಟ್ ಅಂತ ಕೈ ಬಿಡೋದು. ನಾಗ್ಯ, ಏನೇ ಅನ್ನು ಹೆಣ್ಣು ಈ ಗಾಡಿ ಎರಡೂ ಒಂದೇ. ಇಲ್ಲ ಮಗ, ಆಧ್ಯಾತ್ಮಕ್ಕೆ ಅದು ಹ್ಯಾಂಗೋ? ಸ್ವಲ್ಪ ವ್ಯತ್ಯಾಸ. ಹಂಗಪ್ಪ? ಗಾಡಿಗೆ ಮಾಲ್ ಲೋಡ್ ಮಾಡಿ ಆಮೇಲೆ ಹತ್ತಿ ಡ್ರೈವ್ ಮಾಡ್ತೀವಿ, ಆದ್ರೆ ಹೆಣ್ಣು ಮೊದಲು. ಮುಂದೆ ಹೇಳ್ಬೇಡ, ಗೊತ್ತಾತಲೇ. ನನಗೇನೇನೋ ನೆನಪು ಬರ್ತಾವೋ. ಬರ್ತೈತೆ ಮಗನ ನಿನಗೆ ನೆನಪು. ಹೆಣ್ಣು ಅಂದ್ರೆ ಬರ್ತೈತೆ ನೋಡಲೆ ನಿನಗೆ ನೆನಪು. ಯಪ್ಪ ಹೊಡೆದ್ಲೋ ಯಪ್ಪ, ಪಿಯೇಟ್ ಗಾಡಿಗೆ 12 ಟನ್ ಬೆಂಜ್ ಲಾರಿ ಹೊಡೆದ್ಲೋ ಯಪ್ಪ. ಹಿಡ್ದೇ ಬಿಟ್ಟ. ಅಯ್ಯಯ್ಯೋ, ಬಿಡ. ಲೇ ನಾಗ್ಯ, ಏನ್ಲೇದು? ಏನು
ಏನೋ ಕಣ್ಣಾಗ ಅಡ್ಡಾಡ್ದಂಗ ಆತು, ಕೈಯಾಗ ಸಿಕ್ತು ಹಿಡಿದ್ನೋ ಯಪ್ಪ. ಬಿಟ್ರೆ ನೋಯ್ತಾವು. ಮಂಗೆಂತಂದು ಕೈ ಸಿಕ್ತಂತೆ ಹೇಳದ್ನಂತೆ. ಯಾವನ ಕಾಶಿವ? ನಾಗಣ್ಣ ಅಲ್ಲನ ಕ್ಲೀನರ್ ಜಾಸ್ತಿ ಆಗಿರ್ಬೇಕು, ಜೋಲಿ ಹೊಡಿಯೋ ಗಡಿಬಿಡಿಯಾಗ ಹಿಡ್ದು ನಿಂತಿರ್ಬೇಕು. ಅಯ್ಯಯ್ಯೋ ಸರಗಳಿದ್ದಾನಲ್ಲೋ ಮಂಗ್ಯಾನ ಮಗ. ನಾ ಸೆರಗು ಹೇಳದ್ನ ಚಿಂಪಿ, ಸುಮ್ನೆ ಕೈ ಹಾಕದೆ ಅಷ್ಟೇ. ಕೈ ಹಾಕದ್ನಂತೆ ಕೈ. ಅಗೋ ಅಗೋ ಅಗೋ, ಅಯ್ಯೋ ಅಯ್ಯೋ, ಸೊಂಟದಾಗಿ ಕೈ ಆಡಿಸ್ತಾನೋ. ಬಿಟ್ಲೆ ನನಗ್ ಬೇಕಾದ್ದು ಅಲ್ಲ ಐತಿ, ತಗೋತೀನಿ ಸುಮ್ಕಿರು. ಏನಾಯ್ತಲ್ಲಿ? ನೇತಾಡ್ತಾವಲ್ಲ ಅದು. ಹಗ್ಗ ನಿನ್ನ ಎಲ್ಲರಿಗೂ ಚುಂಚಿ ಏನ? ಆಗ ಅಲ್ಲಿ ನಿಂತಾನಲ್ಲ ಅವನ್ನ ಕೇಳು. ಇವನು ಬಂದಾನ? ಸುಂದ್ರು ಸುಂದ್ರು, ಬಾರೋ ನನ್ನ ನಾಗ, ನನ್ನ ಯೋಗ, ನನ್ನ ಭೋಗ, ಬಾರೋ ಎಣ್ಣ. ನನ್ನ ಮಗನೇ, ನೀನ್ ನನ್ನ ಮೈ ಮುಟ್ಬೇಡ. ನನ್ನ ಮೈ ಮುಟ್ಟಿದ್ರೆ ನನ್ನ ಕರೆಂಟ್ ಗ್ರೌಂಡ್ ಆಗೋಗ್ಬಿಡುತ್ತೆ. ನನಗ್ ಮೈ ಮಾತ್ರ ಕೈ ಹಚ್ಚಬೇಡ, ದೂರ ಇಲ್ಲೇ ಸನ್ನೆ ಮಾಡು. ನನ್ನ ಮಗನೇ ಕಮಟ್, ನನ್ನ ಮಗನ ದೂರ ನಿಲ್ಲು. ಅಯ್ಯ ಪಿಸ್ಸ, ಸೆಂಟ್ ಹಾಕಿನೋ ಸೆಂಟು. ಈಗ ನಿನ್ಗೇನು ಏನ್ ಬೇಕು ಕೈ ಹಾಕಿ ನೀನ ತಗೋ. ಅದೇ ನೇತಾಡ್ತಾವಲ್ಲ ಅದನ್ನ ಕೊಡು. ಏನು? ಅದೇ ಸೊಂಟದಾಗೆ ಅದ ಅದು ಚೊಣ್ಣದ ಲಾಡಿ ಕೊಡ್ಲಾ? ಅಯ್ಯೋ ಬೇಡಪ್ಪ ಬೇಡ, ಅದನ್ನ ಕೊಟ್ಟಿ ಅಂದ್ರೆ ಚೊಣ್ಣ ಹೆಂಗೋ ನಿಂತುತ್ತೆ. ಶಿವ ಶಿವ ಗೋಮಟೇಶ್ವರ. ಮತ್ತೇನೋ ನಿಂಗೆ ಬೇಕಾದ್ದು? ಇಲ್ಲಿ ಅಡ್ಕಿ ಚಿಂಚಿ ಅದ ಪಿಸ್ಸ ತಗೋ. ಯಕ್ಕ ನಿಂಗೂ ಕೊಡ್ಲಾ? ಬ್ಯಾಡ, ಇಡ್ತೀನಿ ನೋಡು, ಬೇಕಾದಾಗ ತಗೋ. ನಿಂದೊಳ್ಳೆ ತಲೆ ಬೇನೆ ಆಯ್ತಲ್ಲ ನನ್ಗೆ. ಸುಮ್ಮನೆ ಕೂತ್ಕೊಂತೀಯಾ? ನೋಡು, ನಾನು ಕಾಶಿ ಕೊಟ್ಟ ಸ್ವಲ್ಪ ಮಾತಾಡ್ಬೇಕು. ಅಯ್ಯ ನಾ ಯಾಕೆ ಅಡ್ಡಿ ಬರ್ಲಿ, ಬೇಕಾದ್ ಮಾಡ್ಕೋರಿ. ಕಾಶಿ ಕಾಶಿ, ನೀ ಸಿಕ್ತಿ ಸರಿ ಹೋಯ್ತು. ಇಲ್ಲ ಅಂದ್ರೆ ಬೇರೆ ಗಿರಾಕಿ ಹುಡುಕ್ತಿದ್ದಿ. ಸುಮ್ಕಿರು, ನಿನ್ಗೆ ಬಾಟ್ಲಿ ಎದುರಾಗಿತ್ತು ಅಂದ್ರೆ ನನ್ ನೆನಪೇ ಆಗಕ್ಕಿಲ್ಲ. ಸಾಕಿನು ನೀ ಕುಡಿಯೋದು. ಏ ಚಂಪಿ ಚಂಪಿ, ನೀ ಗ್ಲಾಸ್ ಮುಟ್ಬೇಡ. ಯಾಕೆ? ಯಾವ್ದಕ್ ಬೇಕಾದ್ರೂ ಸಾಕು ಅನ್ನು, ಇದಕ್ ಅನ್ಬೇಡ. ಐ ಡ್ರಿಂಕ್, ಯು ಡ್ರಿಂಕ್, ಆಲ್ ಡ್ರಿಂಕ್. ಮಗ ಬಾಯಾಗ ಇಳಿ ಬಿಟ್ಟ ಅಂದ್ರ ಶುರು ಇಂಗ್ಲಿಷ್ ಮಾತಾಡಿದ್ದು ಕುಡ್ದು ಖಾಲಿ ಮಾಡಲೆ ಮಗನ. ಏ ಚಂಪಿ ಚಂಪಿ, ಆಗೋ ಬಾಟ್ಲಿ ಕೈ ಹಾಕಿದ್ಲು, ಅದನ್ನ ಬೇಡ ಅಂದಿದ್ದು ನಾನು. ಸುಮ್ಕಿರು, ಆಗ್ಲೇ ಏನಾಯ್ತು ನಿನಗೆ? ಇನ್ನೂ ದುರಾಸೆ ನೋಡು. ಏರೋ ಸಲುವಾಗಿ ಎಲ್ರು ಕುಡಿಯೋದು. ನೀ ಏನಂತಿ ಸುಂದ್ರು? ಹಂಗಂತೀಯ? ಹಂಗಾದ್ರೆ ನಾನು ಏನ? ನೀ ಉಸಿರು ಎತ್ತಿ ಅಂದ್ರ ಮಗನ ಹಾರಿಸ್ತೀನಿ ನಿನ್ನ, ಹೈಬ್ರಿಡ್ ನನ್ನ ಮಗನೇ. ಕಾಶಿ ಮಾವ ಲಾಡಿ ಕೊಡ್ಸು ಮಾವ, ಚೊಣ್ಣದ ಲಾಡಿ. ಈ ಸುಂದ್ರು, ನಾ ಕೊಡ್ತೀನೋ. ಈಗ ಕಾಶಿನ ಏರೋ ಹೊತ್ನಲ್ಲಿ ಕೇಳ್ತು ಅಂದ್ರೆ ಹರ್ದೆ ಕಳಿಸ್ತಾನೆ. ಗಪ್ಕೊಂಡ್ರ ಕೊಡಲಿ ಬಾಟ್ಲಿ. ಬಾಟ್ಲಿ ಬಾಟ್ಲಿ ತಕೊಂಡೇ ಬಿಟ್ಲು. ಏ ಪೆಟ್ರೋಲ್ ಪಂಪು, ಬಾಟ್ಲಿ ತಗೊಂಡೆಲ್ಲ, ತಗೋ ಬೂಚು. ಲೇ ಮಗನ, ಅವಳಿಗೆ ಹಾಕಲೆ ಬೂಚು. ಬಾಯ್ ಹೊಡ್ಕೊಳ್ಳೋಕೆ ಬೂಚು ಟೈಟ್ ಆಗಿ ಕುಂದಿಸುದ ಅಂದ್ರೆ ಬಂದ್. ಗ್ಯಾಸ್ ಹೊರಗೆ ಹೋಗಂಗೆ ಇಲ್ಲ, ಎಲ್ಲ ಬಂದ್. ನಾಗ್ಯ, ನಾವು ಸೆರೆ ಯಾಕೆ ಕುಡಿತೀವಿ? ನಿಶಾ ಏರೋಕೆ. ಮತ್ತ ಚಂಪಿ ಯಾಕೆ ಬಂದ್ಲು? ನಿಶಾ ಇಳಿಸೋಕೆ. ಕರೆಕ್ಟ್ ಮಗನ, ಕರೆಕ್ಟ್. ಹೆಣ್ಣು ನಿಶಾ ಎರಡೂ ಒಂದೇ. ಕುಡಿದ್ರೆ ನಿಶಾ ಏರಿ ಇಳಿಯುತ್ತೆ, ಹೆಣ್ಣಿನ ನಿಶಾ ಏರಿದ್ರೆ ಇಳಿಯೋದೇ ಇಲ್ಲ. ಇನ್ನು ಏತಾನೇ ಇರ್ಬೇಕು ಅನ್ಸುತ್ತೆ ಅಲ್ವೇನೋ ಸುಂದ್ರು? ಹಾ, ಏರ್ತಾನೇ ಇರ್ಬೇಕು ಅನ್ಸುತ್ತೆ. ನಾಗಣ್ಣ ನಾನು ಏರ್ಲಾ? ಹಗ್ಗ ನಿನ್ನ. ಲೇ ಸುಂದರ್ಯ, ಬಿಡಬೇಡಲೇ ಮಗನೇ, ಏರ್ಲೇ ಮಗನ ಏರ್. ಏನೇ ಆದ್ರೂ ನಾಗಣ್ಣ ಕ್ಲೀನರ್. ಕ್ಲೀನರ್ ಅಂದ್ರೆ ಮನುಷ್ಯರ ಪೈಕಿ ಅಲ್ಲೇನು? ಡ್ರೈವರ್ ಗಲೀಜ್ ಮಾಡ್ತಾನೆ, ಕ್ಲೀನರ್ ಕ್ಲೀನ್ ಮಾಡ್ತಾನೆ. ಅದಕ್ಕೆ ಹೇಳೋದು ಡ್ರೈವರ್ ಕ್ಲೀನರ್. ವಾರವ್ವ ಚಂಪಿ, ವಾರವ್ವ. ಸರಿಯಾಗಿ ಡ್ರೈವ್ ಮಾಡ್ತಿದ್ದಾನೆ ಮಗ. ಏ ಚಂಪಿ, ಡ್ರೈವರ್ ಇಲ್ದಿದ್ದಾಗ ಕ್ಲೀನರೇ ಓಡಿಸೋದು ಗಾಡಿನ. ನೀ ಓಡಿಸ್ತೀಯ ಗಾಡಿ? ಈ ಗಾಡಿ ಚಂಪಿ ಓಡಿಸ್ತೀಯ? ಚಾಲು ಮಾಡಲ್ಲ? ಓಹೋ, ಒಂದ್ ರೌಂಡ್ ಹೋಗಿ ಬರೋಕೆ ಅಡ್ಡಿ ಇಲ್ಲ. ರೌಂಡ್ ಹೊಡಿದ್ಯಾ? ಮುಸುಡಿ ನೋಡಿ ಹಂಗಾಯ್ತಿ ರೌಂಡ್ ಹೊಡಿಯೋದು. ಏನು ಮಹಾ,
ಸೀಟಿನ ಮೇಲೆ ಕುಂದ್ರೋದು, ಸ್ಟೇರಿಂಗು ಎರಡೂ ಕೈಯ ಗಟ್ಟಿಯಾಗಿ ಹಿಡಿದು ಸರಿಯಾದ ಪೊಸಿಷನ್ ನೋಡಿ ಎಕ್ಸಲೇಟರ್ ಒತ್ತಿದ್ರಾಯ್ತು. ಒಂದು ಎಳೆಯೋದು, ಒಂದು ಬಿಡೋದು, ಒಂದು ಒತ್ತೋದು, ಒಂದು ಬಿಡೋದು. ಅಕ್ಕ ಹಾಕು ಬ್ರೇಕು. ಹ್ಯಾಂಡ್ಲ್ ಹಣೆ ಹೊಡೆದಾವು ಉಸಾರಿ. ಹೆದರಬೇಡ ಚಂಪಿ, ಹೆದರಬೇಡ. ಡ್ರೈವರ್ಗಿಂತ ಕ್ಲೀನರ್ಗೆ ಹ್ಯಾಂಡ್ ಹೊಡೆಯೋದ್ರಾಗೆ ಎಕ್ಸ್ಪರ್ಟು. ಯಾಕಂದ್ರೆ ಕ್ಲೀನರ್ನ ಅರ್ಧ ಆಯ್ಸು ಹ್ಯಾಂಡ್ ಹೊಡೆಯೋದ್ರಾಗೆ ಮುಗಿದೋಗಿರುತ್ತೆ. ಬರೋಬ್ಬರಿ ಹೇಳ್ದಲೆ ಮಗನ, ಬರೋಬ್ಬರಿ ಹೇಳ್ದಿ. ಚಂಪಿ ಏನಂತಿ? ನಾಗು ನಿಂಗ್ ಇವತ್ ಜಾಸ್ತಿ ಆಗೈತಿ, ಮೂಲ್ಕ ಸುಮ್ಮನೆ. ಹಾ ಮಕ್ಕೋ ನಾಗಣ್ಣ, ನಾ ಪದ ಹಾಡಿ ತಟ್ಟಿ ಮಲಗಿಸ್ತೀನಿ. ಅಯ್ಯಯ್ಯಪ್ಪ, ನಾ ಮಕ್ಕಳೋದಿಲ್ಲ. ಸುಂದ್ರು, ನೀ ತೊಟ್ಟೋದು ಬೇಡ, ಮುಟ್ಟೋದು ಬೇಡ, ಕುಟ್ಟೋದು ಬೇಡ. ಹಾಗಾದ್ರೆ ಕುಂಡ್ರು ಮಗನ. ಕುಂಡಿರುತ್ತೀನಿ, ಬೇಕಾದ್ರೆ ಕುಂಡಿರುತ್ತೀನಿ. ನಾ ಏನ್ ಮಾಡಿದ್ರು ಕುಂತೆ, ಅದೇ ರೂಢಿ ನಂಗೆ. ಚಂಪಿ, ಏನಂದಿ? ನನಗೆ ಜಾಸ್ತಿ ಆಗೈತೆ ಅಂದ್ಯಾ? ಇನ್ನೊಂದಿಟ್ಟು ಏರ್ಲಿ, ತಿಳಿತೈತಿ ನೀನು ಬದುಕು. ಹಾಗಾದ್ರೆ ಪರೀಕ್ಷೆ ಆಗೇ ಹೋಗಲಿ. ಆಗ್ಲಿ. ಚಂಪಿ, ಆ? ನಾನೊಂದು ಸವಾಲ್ ಹಾಕ್ತೀನಿ. ಶುದ್ಧಿಲಿರೋಳ್ ನೀನು ಜವಾಬ್ ಕೊಡ್ತೀಯಾ? ಕೊಟ್ಟೆ ಕೊಡ್ತೀನಿ. ಹಾಕ ನಾಗು, ಚಂಪಿಗ್ ಸರಿಯಾಗಿ ಹಾಕು. ಚಂಪಿ, ಏನ? ನೀನು ಹೆದರಬೇಡ. ನಾನು ಯಾಕೆ ಹೆದರ್ಲಿ? ನಾಗ ಹಾಕಿದ್ರೆ ಏನ್ ಹಾಕ್ಯಾನು ಅವನ ಲೆವೆಲ್ಗೆ ಹಾಕ್ಯಾನು. ನಿನಗೇನದು ಮಹಾ. ಹಾಕಲೆ ಲೇ ಮಾಗ್ಯಾನ, ಹಾಕಲೆ ಸವಾಲ್ ಹಾಕ್. ಈಗ ಭರ್ಪೂರ್ ಲೋಡಾದ ಮಾಲ್ಗಾಡಿ, ಮಾಲ್ಗಾಡಿನ ಪಿಸ್ಸ ಬೆಂಗಳೂರಿಂದ ಹೊರಟು ಬೆಳಗಾವ್ ದಾಟಿ ಪೂನಾ ಮುಟ್ತು. ಮುಟ್ತು. ಮಾಲೇನಾಯ್ತು? ಮಾಲ್ಗಾಡಿಲೇ ಇತ್ತು. ಸುಮ್ಮನೆ ಕುಂದ್ರಲೇ ನನ್ನ ಮಗನ. ಮುಂದೇನಾಯ್ತು ಹೇಳಲೆ ನಮ್ಮ ಹಂಗ್ಯ ನನ್ನ ಮಗನ. ಕಂಡಾಲ ಘಾಟ್ನಾಗಿ ಏಕ್ದಮ್ ಪಂಕ್ಚರ್. ಪಂಕ್ಚರ್? ಅಯ್ಯಯ್ಯೋ ಶಿವನೇ. ನಡು ರಸ್ತಾಗಿ ಗಾಡಿ ನಿಂತೈತಿ. ಹಾ, ಲೋಡಾದ ಗಾಡಿ. ಏನ್ ಮಾಡಬೇಕು? ಅಲ್ಲಲೇ ಮಗನ, ನೀನೇ ಕ್ಲೀನರ್, ನೀನ ಈ ಸವಾಲ್ ಹಾಕೋದು. ಆ ಟೈರ್ ತಗದ ಇನ್ನೊಂದು ಸಿಗಿಸ್ತಾ. ಏನ್ ಮಹಾ? ತೆಗೆಯೋದು, ಹಾಕೋದು, ಹಾಕೋದು, ತೆಗೆಯೋದು. ತಾಗದ ಹಾಕ್ದ ಅಷ್ಟೇ. ಹೇಗೆ ಅದನ್ನ ಹೇಳಲ್ಲ. ಹಾಕೋದು ಅದು, ಹಾ, ಅಡಿಲೆ ಕೈ ಹಾಕಿ ಮೇಲೆ ಎಬ್ಸೋದು, ಕಳಚೋದು, ಸಿಕ್ಸೋದು. ಲೋಡಾದ ಗಾಡಿನ ಎಬ್ಸೋದು ಹ್ಯಾಂಗೆ? ಜವಾಬ್ ಕೊಡಲ್ಲ ಮತ್ತ. ನೀನೇ ಹೇಳೋ ನಾಗು. ನಾವು ಜಾಕಾಗಿ ಎಬ್ಬಿಸ್ತೀವಿ. ಏನ? ಜಾಕ್ ಅಡಿಗೆ ಸಿಕ್ಸಿ ಸರಳಾಗಿರೋದನ್ನ ಅದಕ್ಕೆ ತೂರ್ಸಿ ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ ಅಲ್ಲಾಡ್ಸಿದ್ರೆ ಮೇಲೆ 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 ಹೇಳ್ತಾವು. ನೆಲ ಬಿಟ್ಟು ಮೇಲೆ ಬಂತು ಅಂದ್ರೆ ಸರಕ್ರೆ ಜಾಸ್ತಿ ಫಸಕ್ರೆ ಸಿಗಿಸ್ತೀವಿ. ಜಾಕು ಈಟೇ ಇಟ್ಟು ಸಣ್ಣದು, ಮಾಲ್ಗಾಡಿ ದೊಡ್ಡದು. ಆದ್ರೂ ಜಾಕಾಗಿ ಎಬ್ಬಿಸ್ತೀವಿ. ನಮ್ ಜಾಕು ಅಂದ್ರೆ ಸುಮ್ನೆ ಅಲ್ಲ. ಜಾಕ್ ಇಸ್ ನಾಟ್ ಎ ಜೋಕು. ಅಂದ ಮೇಲೆ ಈ ಕ್ಲೀನರ್ ನನ್ನ ಮಗನಿಗೆ ಸ್ಟಾಮಿನಾ ಎಷ್ಟಿರಬೇಕು? ಹೌದಲೆ ಹಲಕ ನನ್ನ ಮಗನ. ತೋರಿಸ್ಲೇನು ಜಾಕ? ಬೇಡಪ್ಪ, ಪುರ್ಸತ್ನಲ್ಲಿ ನಾನೇ ನೋಡ್ತೀನಿ. ನಾಗಣ್ಣ, ನೀನ್ ನೋಡಿದ್ರೆ ಸಾಕು, ಬಾಯ್ಬಿಟ್ಟು ಅಂತ ಆಕಳ್ಸಂಗಾಗತ್ತೆ. ಅದ್ನ ಮುಚ್ಚಿಡಪ್ಪ. ನಿನ್ನ 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 ಚಂಪಿ, ನಾಗನ ಮೈ ಮುಟ್ಬೇಡ. ಅವನಿಗೇನಾದ್ರೂ ಕರೆಂಟ್ ಪಾಸ್ ಆಗಿ ಕೈ ಹಚ್ಚಿದ ಅಂದ್ರೆ ಹೆಡ್ಲೈಟ್ 2 ಒಡೆದಾವ್. ಮತ್ತ ಹೋಗ್ಲಿ. ಚಂಪಿ, ಏನು ಆರಾಮ್ ಬಂದಿ? ಯಾರಿಗೂ ಟೈಮ್ ಕೊಟ್ಟಿಲ್ಲೇನ? ನೀನ್ ಖಾಲಿ ಅದಿ ಅಂತ ತಿಳಿತು ಬಂದೆ. ನೀನಿದ್ರೆ ಬೇರೆ ಯಾರಿಗಾದ್ರೂ ಟೈಮ್ ಕೊಡ್ತೀನಾ? ನೋಡು, ನನ್ನ ಆಸೆ, ನನ್ ಜೀವ ಎಲ್ಲ ಈ ಲಾರಿ ಡ್ರೈವರ್ ಮೇಲೇನೆ ಅಂತ ಗೊತ್ತಿಲ್ವಾ? ಹಾ ಹೌದು, ನಮ್ಮ ಅಕ್ಕಯ್ಯನ ಜೀವ ಲಾರಿ ಡ್ರೈವರ್ ಮೇಲೆ. ರಾಜ, ಅರೆ ಹಟ್, ನಾನ್ ನಿನಗೆ ಎಷ್ಟನೇ ನಂಬ್ರು? ನನ್ನ ನಂತರ ನೀನೇ, ನೀನೊಬ್ಬನೇ ನನಗೆ ಸರಿಯಾದ ಗಂಡು. ಚಂದ್ರಲೋಕ ತೋರಿಸಿದಾನೆ ಮಗ. ನಾಗಣ್ಣನು ಗಂಡೆ. ಯವಿ ಆ ಜಾಕೆ. ಕಾಶಿ, ನನ್ ಮೇಲೆ ನಿನ್ಗೆ ವಿಶ್ವಾಸ ಇದೆಯೇ ಇಲ್ವಾ? ವಿಶ್ವಾಸ? ಚಲ್ ಹಟ್. ಈ ಸಿನಿಮಾ ನಾಟಕದ ಡೈಲಾಗ್ ಕೇಳಿ ಕೇಳಿ ಸಾಕಾಗಿದೆ ನನಗೆ. ವಿಶ್ವಾಸ ಅನ್ನೋ ಪದ ಹೆಣ್ಣಿನ ಡಿಕ್ಷನರಿಯಲ್ಲಿ ಇದೆಯೇನು? ಸ್ತ್ರೀ ಜಾತಿನೇ ನಮ್ಮ ಖರಾಮ್. ಇರಬಹುದು, ಕೆಲವರು ಅಂತವ್ರು ಇರ್ತಾರೆ. ಆದ್ರೆ ನಾನು ಹಂಗಿಲ್ಲ.
ನಾನು ಎಂದಿದ್ರು ನಿಮ್ ಚಂಪಿನೇ. ಹಾ, ನಮ್ಮ ಅಕ್ಕಯ್ಯನು ನಿನ್ ಚಂಪಿನೇ. ಚಪ್. ಪ್ರೀತಿ, ಪ್ರೇಮ, ವಿಶ್ವಾಸ ಅದು ಹೆಣ್ಣಲ್ಲಿ. ಹೆಣ್ಣು ಹೆಣ್ಣಾಗೆ ಇದ್ಲು ಪುರಾಣದ ಕಾಲದಾಗ. 14 ವರ್ಷ ಕಾಡ್ನಾಗಿದ್ರು ಯಾವ ಲೋಭಕ್ಕೂ ಬಲಿಯಾಗದೆ ಒಬ್ಬನ್ನೇ ನಂಬಿ ಕೊನೆಗೆ ಪಟ್ಟದ ರಾಣಿಯಾಗಿ ಮೆರೆದು ಗರ್ಭಿಣಿ ಹೆಂಗಸನ ಕಾಡಿಗೆ ದೂಡಿದ್ರು. ರಾಮ ರಾಮ ಅಂತ ಐಕ್ಯ ಆದ್ಲಲ್ಲ ಸೀತೆ, ಅವಳು ಹೆಣ್ಣು. ಇನ್ನು ಅರುಂಧತಿ, ಅನಸೂಯ, ಸಾವಿತ್ರಿ, ಸುಲೋಚನ ಇದ್ರಲ್ಲ, ಅವರುಗಳೆಲ್ಲ ಹೆಣ್ಣು. ಆದ್ರೆ ನೀವಿದ್ದೀರಲ್ಲ, 10 ಕೊಟ್ರೆ ಗಂಡನ ಕಡೆ, 20 ಕೊಟ್ರೆ ಮಿಂಡನ ಕಡೆ, 50 ಕೊಟ್ರೆ ಎಲ್ಲಾರ ಕಡೆ. ನಿಮ್ಮ ಈ ಪ್ರೀತಿ, ಪ್ರೇಮ, ವಿಶ್ವಾಸ ಬರೀ ನಟನೆ. ಶರೀರದ ಕಾವೇರುವಾಗ ಗಂಡನ್ನು ಮರಳು ಮಾಡುವ ಮಾಟದ ಬೊಂಬೆಗಳು ನೀವು. ನಿಮ್ಮ ನಟನೆ ಶರೀರದಲ್ಲಿ ಹುಟ್ಟಿಸುವ ಕಾಮ ವಾಸನೆಯ ಮಿಂಚಿನ ಎಳೆ. ಹೆಣ್ಣನ್ನ ನಾ ದ್ವೇಷ ಮಾಡ್ತೀನಿ, ದ್ವೇಷ ಮಾಡ್ತೀನಿ. ನಾನು ದ್ವೇಷ ಮಾಡ್ತೀನಿ ಗಂಡಸರನ್ನ. ಆದ್ರೆ ನೀನ್ ನೋಡ್ದ ಅಂದ್ರೆ ಎಲ್ಲ ಇಳದೇ ಹೋಗುತ್ತೆ. ನಾನು ಹಾಗೆ ಮಾಡ್ತೀನಿ, ಆದ್ರೆ ಮಾಡಕ್ ಹೋದ್ರೆ ಆಗೋದೇ ಇಲ್ಲ. ಏನ್ನ ಅದೇ ಅಕ್ಕಯ್ಯ ಮಾಡಿದ್ದೆ. ನಗಣ ನಗಣ, ನಂಗೂ ಅದನ್ನ ಕಲ್ಸ್ಕೊಡ್ತೀಯಾ? ನಿನ್ಗೆ ಚೀಪಾಗಿ ಕೊಡಿಸ್ತೀನಿ. ನನಗೆ ನೀನ್ ಕೊಡ್ಸ್ತೀಯ? ಬೇಡ, ಹೋಗಲೇ ಹೋಗ. ನೀನ್ ಕೊಡ್ಸೋದು ಬೇಡ, ನಾ ತಗೊಳ್ಳೋದು ಬೇಡ. ಕಾಶಿ, ನನ್ ಮೇಲೆ ಯಾಕೆ ಇಷ್ಟೊಂದು ಸಿಟ್ಟಾಗ್ತಿ? ನಿನಗೆ ನಾ ಯಾವ್ದಾದ್ರೂ ಬೇಡ ಅಂದಿದ್ನಾ? ಇಲ್ಲ ಅಂದಿದ್ನಾ? ಬೇಡ ಅಂದ್ರು ತಗೋ ತಗೋ ಅಂದಿಲ್ಲ, ಮತ್ತೆ ತಡ ಯಾಕೆ? ಗಬ್ಬನ ಮಗನೇ, ನನಗೆ ಯಾಕೋ ಚುಚ್ಚಾಕ್ ಹತ್ತಿ? ನಾಗಣ್ಣ, ನೋವಾಯ್ತಾ? ನೋವಾಗದೆ 3 ಇಂಚ್ ಒಳಗಿಳಿದಿದೆ ನೀ ಚುಚ್ಚದ್ ಕಡ್ಡಿ. ಸರಿ ಆಚೆನ ನಮ್ಮ ಮಗನ. ನಾಗಣ್ಣ, ಸುಂದ್ರನ್ ಕರ್ಕೊಂಡು ಸಿನಿಮಾಕ್ ಹೋಗ್ತೀಯಾ? ನಾ ಇಲ್ಲಿದ್ರೆ ನಿನ್ನ ಸಿನಿಮಾಕ್ಕೆ ಅಡಚಣೆನಾ? ಅದನ್ನ ಹ್ಯಾಕ್ ಬಾಯ್ ಬಿಟ್ಟೆ ಹೇಳಿ? ಯಾವ ಸಿನಿಮಾಕ್ ಹೋಗ್ಲಿ? ಅದೇ ಅಂಧೇರಿ ರಾತ್ ಮೇ ದಿಯಾ ತೇರಿ ಹಾತ್ ಮೇ. ಇಲ್ಲ, ಕಳ್ದೆ. ಗಂಟೆ ಎಷ್ಟು ಈಗ? 2 ಮುಳ್ಳು, ಒಂದ್ರ ಮ್ಯಾಗ ಒಂದ್ರ ಮಲಗ್ಯಾವು. ಅಯ್ಯಪ್ಪ, ಹಾಗಾದ್ರೆ ನಾ ಬರ್ತೀನಿ. ಸುಂದ್ರು, ನೀ ಇಲ್ಲೇ ಇದ್ದು ಬಾಗಲ್ದಾಗೆ ಕಾದಿರು. ಯಾರು ಬಂದ್ರು ಒಳ ಮಾತ್ರ ಬಿಡ್ಬೇಡ. ಬಿಡೋದಿದ್ರು ರೇಪ್ ಮಾಡೇ ಬಿಡ್ತೀನಿ. ಟಾಟಾ ಟಾಟಾ. ಕಾಶಿ, ಎಲ್ಲ ಹೋದ್ರು, ನಾವಿಬ್ರೇ. ಬಾ. ಇದೇನಿದು, ತಲೆ ಮೇಲೆ ಕೈ ಇಟ್ಕೊಂಡು ಚಿಂತೆ ಮಾಡ್ತಾ ಇದೆಯಲ್ಲ? ಮತ್ತೆಲ್ಲಿಡ್ಲಿ? ನಿನ್ ಬೇಕಾದ ಕಡೆ ಇಡುವಂತೆ, ಆದ್ರೆ ನೀ ಚಿಂತೆ ಮಾತ್ರ ಮಾಡ್ಬೇಡ. ಏನು ಅಂತ ಚಿಂತೆ ಮಾಡ್ಲಿ ಚಂಪಿ? ನನಗಾದ್ರೂ ಯಾರದಾರ? ನನಗೆ ನೀನು, ನಿನಗೆ ನಾನು. ಅಯ್ಯಯ್ಯೋ, ಮುತ್ತಿನಂತ ಮಾತ್ ನಿಂದು. ನಿನ್ ಮಾತ್ ಕೇಳಿ ನನಗೆ ಚಳಿಲೂ ತೋಯಿಸ್ಕೊಂಡಂಗಾಯ್ತು. ಬಾರ, ಮಾಡದ್ ಬೆಚ್ಚಿಗೆ ತಗೊಂಡು ಹೊಡೆದ ಅಂದ್ರ ನೀ ಮೌನ. ಹೊಡಿ, ಯಾರು ಬೇಡ ಅಂದ್ರು. ದಿನಾ ಹೊಡೆಯೋನ್ಗೆ ಇವತ್ತೇನು ಹೊಸ್ತಾ? ಕಾಶಿ, ನನ್ ಮದ್ವೆ ಆಗ್ತೀಯಾ? ಮದುವೆ? ನಿನ್ನ? ನೋಡು, ಮದುವೆ ಆದ್ರೆ ದಿನಾ ಹೊಡಿಬಹುದು. ನಾನು ಎಂತ ಬಿತ್ಕೋಬಹುದು. ಆಗ್ಲಾ ಮದುವೆಯಾಗಿ ಮಕ್ಕಳು ಮರಿ ಅಂತ ಸಾಯಲೇನು? ಮದುವೆಯಾದ ನಮ್ಮ ಮಾವ ಏನದ? ಮದುವೆ ಅಂದ್ರೆ ಶರೀರದ ವಾಸನ ತೀರ್ಸೋಕೆ ಒಂದು ಮುಕ್ತ ದಾರಿ. ಅಂದ್ರೆ ನೀನ್ ಮದ್ವೆನೇ ಆಗಂಗಿಲ್ಲ? ನಾನು ಹಿಂಗೆ ನಿತ್ಯ ಮುತ್ತೈದೆಯಾಗಿ ದಿನ ನೂಕ್ಲಾ? ಚಂಪಿ, ಜೋಬನಾಗೆ ದುಡ್ಡು ಜನ ಅಂತ ಅಲ್ಲಾಡ್ತಿದ್ರೆ ಸ್ವರ್ಗದಾಗಿನ ಅಪ್ಸರಿಯರು ಬರ್ತಾರೆ ಕ್ಯಾಬ್ರೆ ಮಾಡೋಕೆ. ಚಂಪಿ, ನೀನು ಬರ್ತೀಯಾ? ಬೇಕಾದ್ರೆ ಕೆಂಪಿನೂ ಬರ್ತಾಳ. ಕಾಶಿ, ನಾನ್ ನಿನ್ನನ್ನೇ ನಂಬೇನೆ. ನಂಬಿ ಹೌದಲ್ಲ? ನಂಬಿದಿ ಹೌದಲ್ಲ? ನಂಬಿದ್ದೇನೆ. ಬಿಡು, ನಿನ್ನ ಹಾದಿ ಹಚ್ಚೋ ಜವಾಬ್ದಾರಿ ನಂದು. ಇಲ್ಲ ಮದುವಿನೇ ಆಗ್ಬೇಕು ಅನ್ನೋ ಹಠ ಇತ್ತು ಅಂದ್ರೆ ಬಾಗ್ಲು ಖುಲ್ಲಾಯ್ತಿ, ಗೆಟ್ ಔಟ್. ನಂಗ್ ನೀನ್ ಬೇಕು, ಬೇಕೇ ಬೇಕು. ಕಾಶಿ, ಏ ಕಾಶಿ. ಕಾಶಿ ಇಲ್ಲ. ಕಾಶಿ ಇಲ್ಲ? ಬಾಗಲ್ ತೆರೆದೈತಿ. ಅಕ್ಕಯ್ಯ ಇದ್ದಾಳೆ ಒಳಗೆ. ಖುಷ್ ಖುಷು? ಬರೀ ಖುಷಲ್ಲ, ದಿಲ್ ಖುಷ್. ಕಾಶಿ, ಏ ಏನಾಯ್ತು? ಇಂಥವ್ರನ್ನೆಲ್ಲ ಮನೆಗೆ ಕರ್ತರಬಾರ್ದು ಅಂತ ಎಷ್ಟು ಸಲ ಹೇಳಿದ್ದೆ, ಪುನಃ ಅದೇ ಚಾಳಿ. ಅಲ್ಲಲ್ಲಿ ಇಂಥ ಹಲ್ಕ ರಂಡೇರನ್ನ ಕರ್ಕೊಂಡ್ ಬಂದು ಮನೇಲಿ ರಂಡೆ ಬಾಜಿ ಮಾಡಕ್ಕೆ ಇದೇನು ಸುಳ್ಳ ಮನೆನಾ? ಏನಂದಿ? ಏ ಮಾಮಿ, ಇನ್ನೊಮ್ಮೇನು ನನ್ನ ರಂಡೆ ಅಂತ ನೀನು ಗುಂಡು ಹಾಕಿ ತುಂಡು ಲಂಗದಾಗೆ ಊರಾಗೆ ಮೆರವಣಿಗೆ ಎತ್ತೇನು. ಹುಷಾರಿ,
ಹುಷಾರಿ ಅಂದೆ. ಅಂತೀನಿ ನನ್ ಮನೆಯ ಕುಂತು ನನಗಂತಿ ವ್ಯವರ್ಸಿ ಮುಂದೆ ಹೋಗೋ ನೀ ಮೌನ. ಒಬ್ಳು ಬೇಬಾರ್ಸಿ ಒಬ್ಳು ರಂಡಿ, ವಾರವ್ವ ಅಪರೂಪದ ಜೋಡಿ. ಮಾಮಿ, ನಾವು ಇನ್ನೊಬ್ರಿಗೆ ಅನ್ನಬೇಕಾದ್ರೆ ನಮ್ದು ಸರಿಯಾಗಿರಬೇಕು. ಮುಂದ್ ಹೋಗೋ ಎಮ್ಮಿನ ಕಂಡು ಹಿಂದಿನ ಎಮ್ಮಿ ನಗುತ್ತಿತ್ತಂತೆ, ಅಯ್ಯ ಅದು ಬೆತ್ತಲೈತಿ ಅಂತ. ನಿಂದು ನೀ ತಿಳ್ಕೋ, ನಂತರ ತೊಳಕೋ. ಕಾಶಿ, ನನ್ನ ಸ್ವಂತ ವಿಚಾರಕ್ಕೆ ನೀ ಬರ್ಬೇಡ. ಹಾ, ನನಗೆ ತಡೆಯೋಣ ಆಗಲಿಲ್ಲ ಅಂತೀನಿ. ನನ್ನ ಖಾಸಗಿ ವಿಚಾರಕ್ಕೂ ನೀ ತಲೆ ಹಾಕಬೇಡ. ನೀ ಮಾಡೋ ದಂಧೆನೆ ನಾನು ಮಾಡೋದು. ನೀನು ಸೆರಗಾಸ್ತಿ, ನಾನು ಸೆರಗನಾಗೆ ಮಕ್ಕೊಂತೀನಿ. ಜಾಗ ಬೇರೆ, ಮಂದಿ ಬೇರೆ, ಅಷ್ಟೇ ವ್ಯತ್ಯಾಸ. ನನಗೆ ಯಾರಪ್ಪಂದು ಬಿಡ ಇಲ್ಲ. ಬಾ ಚಂಪಿ, ಮುದುಕಿ ಮಾತೇನ್ ಕೇಳ್ತಿ? ನಿನಗ್ ಮಾನ ಮರ್ಯಾದೆ ಐತೇನೋ? ಮಾನ ಮರ್ಯಾದಿ ಎಲ್ಲೈತಿ? ಎಂದು ಮಾವನ್ನ ಮನೆಯಿಂದ ಜೈಲ್ ಸೇರಿಸ್ದೇವು ಅಂದೇ ಮಾನ 3 ಕಾಸಿಗೆ ಹರಾಜಾಯ್ತು. ಎಂದು ಭೀಮರಾವ್ರಂತ ಲಫಂಗನಿಂದ ಈ ಮನೆ ಮಂಚ ಹೊಲಸಾಯ್ತು ಅಂದೇ ಮರ್ಯಾದಿ ಮಣ್ಣಾಗ ಹೋಯ್ತು. ಈಗ ನೀನು ನನಗದ್ರ ನೆನಪು ಮಾಡ್ಕೊಡ್ತಿ. ಮಾಮಿ, ನನ್ನ ಮನಸ್ಸು ಕಲ್ಲಾಗೈತಿ. ಅದನ್ನ ಕರಗಿಸೋಕೆ ಯಾರಿಂದಲೂ ಸಾಧ್ಯನೇ ಇಲ್ಲ ಅಂದೆ. ಗೊತ್ತಾಯ್ತು, ನನಗೆ ಗೊತ್ತೈತಿ. ನಿನ್ ಕರಗಿಸಿ ನನಗಾಗ್ಬೇಕಾದ್ರೂ ಏನು. ಒಟ್ಟೆಲಿ ನೀ ಈ ಮನೆನ ಕಸಬಿನ ಮನೆ ಮಾಡ್ಬೇಕು ಅಂತಿದ್ದೀ ಅಂದಂಗಾತು. ನಾ ಏನ್ ಮಾಡೋದು? ಬೋರ್ಡ್ ಹಾಕಿಲ್ಲ, ಇದು ಸೂಳೆ ಮನೆ ಅಂತ ಅಷ್ಟೇ. ಯಾಕೆ ಕಿರ್ಚ್ಕೋತೀಯ? ಹೆದರೋಕೆ ನಾ ಏನು ಆ ನಿನ್ನ ಮಿಂಡಗಾರ ಭೀಮ್ಯಾನ? ಮಾಮಿ, ನಾ ಏನಾರ ಹೊಲಸು ಮಾಡಿದ್ರೆ ಅದನ್ನ ತೊಳೆಯೋಕೆ ಒಂದು ಕೊಡ ನೀರು ಸಾಕು. ನೀ ಮಾಡ್ರು ಹೊಲಸ ತೊಳೆಯೋಕೆ ಸಮುದ್ರನೇ ಬರ್ಬೇಕು. ಈ ಚಿನಾಲಿ ಮುಂಡೆ ನಿನಗೇನು ಕಿವಿ ಚುಚ್ಚಿ ಮಾತಾಡಕ್ ಹಚ್ಚಿರ್ಬೇಕು. ಏ ಚಂಪಿ, ಏ ಸುಳಿ ನೀನು. ಏನಂದೆ? ಲೇ ಮಾಮಿ ಮುಂಡೆ, ನಿನ್ನ ಗಂಟ್ಲು ಹರಿದು ರಕ್ತ ಕುಡ್ದೇನು? ಬೇವರ್ಸಿ, ಹಳೆ ಬೇವರ್ಸಿ, ಮುದಿ ಬೇವರ್ಸಿ. ನನಗಂತೀನೆ? ಏ ಸುಂದ್ರು, 5 ರೂಪಾಯಿ ಕೊಡ್ತೀನಿ. ಈ ಚಂಪಿ ಮುಸುಡಿ ಮ್ಯಾಗೆ ಎಲೆ ಹಾಕೊಂಡು ಉಗಳಲೆ. ಮಾಮಿ, ಹೈ ಗ್ರೇಡಾ ಲೋ ಗ್ರೇಡಾ? ಹಂಗಂದ್ರೇನು? ನೀನು ಭೀಮರಾವ್ ಸುಳಿ ಹೈ ಗ್ರೇಡ್ ಲಾಜಿಂಗ್ ನಾಗ ಮಕ್ಕೊಳಾಕಿ, ಚಂಪಿ ಡ್ರೈವರ್ ಸುಳಿ ಮನೆ ಬರೋ ಹಾಕಿ. ಅಪ್ಪಪ್ಪ, ನಿಮ್ ನಡುವೆ ಬಂದ್ರೆ ನಮ್ದೇ ನಾ ತಗೊಂಡು ಹೊಡ್ಕೋಬೇಕು. ನೀವೇ ಬಗೆಹರಿಸ್ಕೊಳ್ಳಿ. ಏನೇಲೇ, ನಿನ್ನ ಕೈಲಿ ಆಗೋಲ್ಲ ಅಂತ ಸುಂದ್ರು ಹೇಳ್ತೀಯಾ? ಲೇ ಸುಂದ್ರು, ನೀ ಏನಾರ ಬಂದೆ ಅಂದ್ರೆ ಸೊಣ್ಣದ ಲಾಡಿ ಹುಚ್ಚ ಕಳ್ಸೇನ ಮಗನೇ. ಏ ಬಾರೆ ಬುಗಡಿ, ಹಳೆ ಬುಗಡಿ ಬಾರೆ. ಲಾಡಿ ಉಚ್ಚತಿ? ನೀನ್ ಸೀರೆ ಉಚ್ಚಿ ಸಂತೆಲಿ ಹರಾಜ್ ಹಾಕಿಸ್ತೀನಿ. ನನ್ನ ಏನಂತ ತಿಳಿದಿ? ಆ ಭೀಮನ ಸೂಳೆ ಅಂತ ತಿಳಿದೀನಿ. ಕಜ್ಜಿ ನಾಯಿ ಅಂತವ. ಬೇರೆ ಯಾರು ಸಿಕ್ಲಿವೇನೆ ನಿನಗೆ? ಅಕ್ಕಯ್ಯ, ತಗೋ ಬರಕೆ. ಮಾಮಿ, ತಗೋ ಚಪ್ಲಿ. ಇಬ್ರು ಹೊಡೆದಾಡ್ಕೊಳ್ಳಿ. ಹೊಡಿಯಾಕ ಇವತ್ತು ಹೊಡೆದೇ ತಿಂತಾನೆ. ಏ ರೆಂಡಿ, ಮುಂದೆ ಏ ಸೂಳಿ, ಈ ಕಡೆ ಸೂಳೆ. ಇಬ್ರು ಮುಚ್ತೀರಾ? ಏನಾದ್ರು ತುರುಕ್ಲಾ ಬಾಯಾಗ? ಮಾಮಿ, ಯಾಕೆ ಸುಮ್ಕೆ ತರ್ಲೆ? ತಗೋ 500 ರೂಪಾಯಿ ನೋಟು. ಚಂಪಿ ಹೆಸರ್ನಾಗೆ ನಿನಗೆ ಮಜಾ ಮಾಡು. ಕಾಶಿ, ಹೌದು ನನ್ ಮಗನ. ಏ ಸುಂದ್ರು, ಬಾರೋ ಪೇಟೆಗೆ ಹೋಗೋಣ. ಚೆಂಪಿ, ಬಚ್ಚಲಾಗ ನೀರ್ ಕಾದೈತಿ. ಜಳಕ ಮಾಡಕ್ ಅಡ್ಡಿ ಇಲ್ಲ. ನಾ ಬರ್ಲಾ?